ಬಾಲಿವುಡ್ನ ಫ್ಯಾಷನ್ ಐಕಾನ್ ನಟಿ ರೇಖಾ ಬಗ್ಗೆ ತಿಳಿಯೋದು ಸಾಕಷ್ಟಿದೆ. 69ನೇ ವಯಸ್ಸಿನಲ್ಲೂ 20 ವರ್ಷದ ಹುಡುಗರು ಬಗ್ಗಿ ನೋಡುವಂತೆ ಡ್ಯಾನ್ಸ್ ಮಾಡ್ತಾರೆ ಮಾದಕ ನಟಿ ರೇಖಾ. ಅವರ ಡ್ರೆಸ್ ಫಿಟ್ನೆಸ್ಗೆ ಫಿದಾ ಆಗದ ಜನರಿಲ್ಲ. ರೇಖಾ ಹೋದಲ್ಲೆಲ್ಲ ಹೊಸ ವೈಬ್ರೇಷನ್ ಇರುತ್ತೆ. ಆದರೆ ರೇಖಾ ಜೀವನದಲ್ಲೇ ಈ ಖುಷಿ ಸರಿಯಾಗಿ ಸಿಗ್ಲಿಲ್ಲ, ಪ್ರೀತಿ ಸಿಗ್ಲಿಲ್ಲ. ಮದುವೆಯಾದ ಪತಿ ಆತ್ಮಹತ್ಯೆಯನ್ನೇ ಮಾಡಿಕೊಂಡ ಅನಂತರ ರೇಖಾ ಒಂಟಿ ಆಗಿದ್ದಾರೆ ಅಂತ ಜನರು ನಂಬಿದ್ರು. ಆದ್ರೆ ರೇಖಾ ಒಂಟಿಯಾಗಿಲ್ಲ, ಲೀವಿನಲ್ಲಿ ಇದ್ದಾರೆ ಎಂಬ ಸುದ್ದಿ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಕಾರಣವಾಗಿದ್ದು ರೇಖಾ ದಿ ಅನ್ಟೋಲ್ಡ್ ಸ್ಟೋರಿ. ರೇಖಾ ಜೀವನ ಚರಿತ್ರೆಯನ್ನ ಯಾಸರ್ ಉಸ್ಮಾನ್ ಬರೆದಿದ್ದಾರೆ. ಅದಕ್ಕೆ ರೇಖಾ ದಿ ಅನ್ಟೋಲ್ಡ್ ಸ್ಟೋರಿ ಅಂತ ಹೆಸರಿಟ್ಟಿದ್ದಾರೆ. ಈ ಪುಸ್ತಕದಲ್ಲಿ ರೇಖಾ ಅವರ ವೈಯಕ್ತಿಕ ಜೀವನದ ಅನೇಕ ವಿಷಯಗಳಿವೆ. ಅದರಲ್ಲಿ ಯಾಸಿನ್ ಉಸ್ಮಾನ್ ರೇಖಾ ಲಿವಿನಲ್ಲಿ ಇದ್ದಾರೆ ಎಂಬ ವಿಷಯವನ್ನು ಬಹಿರಂಗಪಡಿಸಿದ್ದಾರೆ. ಅಷ್ಟೇ ಅಲ್ಲ, ರೇಖಾ ಯಾರ ಜೊತೆ ಲಿವಿನಲ್ಲಿ ಇರೋದು ಎಂಬುದನ್ನು ಹೇಳಿದ್ದಾರೆ. ರೇಖಾ ದಿ ಅನ್ಟೋಲ್ಡ್ ಸ್ಟೋರಿ ಪ್ರಕಾರ ತಮ್ಮ ಪತಿ ಸಾವಿನ ನಂತರ ರೇಖಾಗೆ ಆಸರೆಯಾಗಿದ್ದು ಅವರ ಕಾರ್ಯದರ್ಶಿ ಫರ್ಜಾನಾ. ರೇಖಾ ಇವರ ಜೊತೆಯಲ್ಲಿಯೇ ಲಿವಿನ್ ಜೀವನ ನಡೆಸ್ತಾ ಇದ್ದಾರೆ. ಫರ್ಜಾನಾ ರೇಖಾಗೆ ಎಷ್ಟು ಹತ್ತಿರ ಅಂದರೆ ಅವರನ್ನ ಬಿಟ್ಟು ಬೇರೆ ಯಾರು ರೇಖಾ ರೂಮ್ಗೆ ಹೋಗೋದಿಲ್ಲ. ಮನೆ ಕೆಲಸದವ್ರಿಗೂ ರೇಖಾ ರೂಮ್ಗೆ ಪ್ರವೇಶ ಇಲ್ಲ. ಫರ್ಜಾನಾ ರೇಖಾರ ಎಲ್ಲ ಕೆಲಸವನ್ನ ನೋಡ್ಕೊಳ್ತಾರೆ ಅಂತ ಯಾಸಿನ್ ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ. ಈ ಬಗ್ಗೆ ರೇಖಾ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಫರ್ಜಾನಾ ಹಿರಿಯ ನಟಿ ರೇಖಾ ಅವರ ಆಪ್ತ ಕಾರ್ಯದರ್ಶಿ. ಮಾಧ್ಯಮಗಳ ವರದಿ ಪ್ರಕಾರ ಕಳೆದ 43 ವರ್ಷಗಳಿಂದ ಫರ್ಜಾನಾ ನಟಿ ರೇಖಾ ಅವರ ನೆರಳಾಗಿದ್ದಾರೆ. 1980ರಲ್ಲಿ ಫರ್ಜಾನಾ ರೇಖಾ ಅವರ ಕೇಶ ವಿನ್ಯಾಸಕಿಯಾಗಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಹೇಳಲಾಗುತ್ತೆ. 1986ರಲ್ಲಿ ಕಾರ್ಯದರ್ಶಿ ಕೆಲಸ ಶುರು ಮಾಡಿದ್ರು. ಅಲ್ಲಿಂದ ಇಲ್ಲಿಯವರೆಗೂ ಕಾರ್ಯದರ್ಶಿ ಕೆಲಸವನ್ನ ಇವರೇ ನಿಭಾಯಿಸ್ತಾ ಇದ್ದಾರೆ. 1888ರಲ್ಲಿ ಫರ್ಜಾನಾ ರೇಖಾ ಮನೆ ಸೇರಿದ್ದು ಈಗಲೂ ಅಲ್ಲಿಯೇ ವಾಸವಾಗಿದ್ದಾರೆ. ಫರ್ಜಾನಾ ಮಹಿಳೆಯಾದರೂ ಸದಾ ಪುರುಷರ ಉಡುಪಿನಲ್ಲಿ ಕಾಣಿಸ್ಕೊಳ್ತಾರೆ. ರೇಖಾ ಎಲ್ಲಿಗೆ ಹೋದ್ರೂ ಅವರ ಜೊತೆ ಫರ್ಜಾನಾ ಇರ್ತಾರೆ. ಅಕ್ಟೋಬರ್ 10, 1954ರಂದು ಜನಿಸಿರುವ ರೇಖಾ 4 ವರ್ಷದಲ್ಲೇ ಬಾಲನಟಿಯಾಗಿ ಬಣ್ಣ ಹಚ್ಚಿದ್ರು. 14ನೇ ವಯಸ್ಸಿನಲ್ಲಿ ತಾಯಿ ಆಸೆಯ ಮೇರೆಗೆ ನಾಯಕ ನಟಿಯಾಗಿ ಕಾಣಿಸಿಕೊಂಡ ರೇಖಾ ಸಾಕಷ್ಟು ಕಷ್ಟಪಟ್ಟಿದ್ರು. ದೋ ಶಿಕಾರಿ ಅವರ ಮೊದಲ ಹಿಂದಿ ಚಿತ್ರ. ನಿಧಾನವಾಗಿ ಬಾಲಿವುಡ್ನಲ್ಲಿ ತಳ ಉರಿದ ರೇಖಾ ಹೆಸರು ಆರಂಭದಲ್ಲಿ ಕಿರಣ್ ಕುಮಾರ್ ಮತ್ತು ವಿನೋದ್ ಮೆಹ್ರಾ ಜೊತೆ ತಳುಕು ಹಾಕಿಕೊಂಡಿತ್ತು. ಆದರೆ ಹೆಚ್ಚು ಸುದ್ದಿಯಾಗಿದ್ದು ಅಮಿತಾಬ್ ವಿಷಯಕ್ಕೆ. ದೋ ಅಂದಾಜ್ ಸೆಟ್ನಲ್ಲಿ ಅಮಿತಾಬ್ ಭೇಟಿಯಾಗಿದ್ದ ರೇಖಾಗೆ ಅವರ ಮೇಲೆ ಪ್ರೀತಿ ಚಿಗುರಿತ್ತು. ಆದರೆ ಜಯಾ ಬಚ್ಚನ್ ಕಾರಣಕ್ಕೆ ಬಿಗ್ ಬಿಯಿಂದ ದೂರ ಆದ್ರು. ಇದಾದ್ಮೇಲೆ ರೇಖಾ ದೆಹಲಿಯ ಉದ್ಯಮಿ ಮುಖೇಶ್ ಅಗರ್ವಾಲ್ ಅವರನ್ನ 1990ರಲ್ಲಿ ಮದುವೆಯಾದ್ರು. ಮದುವೆಯಾದ 3 ತಿಂಗಳಿಗೆ ಮುಖೇಶ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ್ರು. ರೇಖಾ ಅವರ ಪತಿ ಮುಖೇಶ್ ಆತ್ಮಹತ್ಯೆ ಮಾಡಿಕೊಂಡ ಹಿನ್ನೆಲೆ ರೇಖಾ ಒಂಟಿ ಜೀವನ ನಡೆಸಬೇಕಾಯಿತು. ಈ ಘಟನೆಯ ನಂತರ ರೇಖಾ ಮತ್ತೆ ಮದುವೆ ಆಗುವ ರಿಸ್ಕ್ ತೆಗೆದುಕೊಳ್ಳೇ ಇಲ್ಲ. ಸಿಮಿ ಗರೇವಾಲ್ ಅವರ ಕಾರ್ಯಕ್ರಮದಲ್ಲಿ ನಟಿ ರೇಖಾ ತಮ್ಮ 2ನೇ ಮದುವೆ ಬಗ್ಗೆ ಮಾತನಾಡಿದ್ದಾರೆ. ರೇಖಾ ಅವರ ಹೇಳಿಕೆಯೊಂದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಮದುವೆ ಬಗ್ಗೆ ನಿರೂಪಕರು ಕೇಳಿದ ಪ್ರಶ್ನೆಗೆ ಉತ್ತರಿಸುವಾಗ, ಮಹಿಳೆಯನ್ನ ಮದುವೆಯಾದ್ರೆ ಸಮಸ್ಯೆ ಏನು? ಮಹಿಳೆಯ ಸುರಕ್ಷತೆಗೂ ಪುರುಷನ ಸುರಕ್ಷತೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಇದೇ ಸಂದರ್ಭದಲ್ಲಿ ತಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟ ಅನೇಕ ವಿಷಯಗಳನ್ನ ಬಹಿರಂಗಪಡಿಸಿದ್ರು. ಹಿರಿಯ ನಟಿ ರೇಖಾ, ನಾನು ಖಿನ್ನತೆಗೆ ಒಳಗಾಗಿದ್ದಾಗ ಮದ್ಯಪಾನ ಮಾಡ್ತಾ ಇದ್ದೆ ಅಂತ ಹೇಳ್ಕೊಂಡು ಅಚ್ಚರಿ ಮೂಡಿಸಿದ್ದಾರೆ.